ಸ್ನೇಹಿತರೆ ನಮಸ್ಕಾರ. ದೇವರಾಜೇಗೌಡ ಮತ್ತು ಕಾರ್ತಿಕ್ ಅವರು ಈ ಪ್ರಕರಣದ ಪೆನ್ಡ್ರೈವ್ ಪ್ರಕರಣದ ಸೂತ್ರಧಾರರು ಅನ್ನೋದು ಈಗ ಎಲ್ಲರಿಗೂ ಇರುವಂಥ ಅನುಮಾನ. ಯಾಕಂತ ಹೇಳಿದ್ರೆ ಈ ಪೆನ್ಡ್ರೈವ್ನ ಯಾರು ಪ್ರಜ್ವಲ್ನ ಪೆನ್ಡ್ರೈವನ್ನು ಅಥವಾ ಪೆನ್ಡ್ರೈವ್ಗೆ ಪ್ರಜ್ವಲ್ ಮೊಬೈಲ್ ಇದ್ದಂತಹ ಎಲ್ಲ ಡಾಟಾಗಳು ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಬ್ಬ ಕಾರಣಕರ್ತ ಕಾರ್ತಿಕ್, ಮಾಜಿ ಕಾರು ಚಾಲಕ. ಇನ್ನೊಬ್ಬ ಈ ಪೆನ್ಡ್ರೈವ್ ಅಲ್ಲಿಂದ ತಲುಪಿದ್ದು ಯಾರಿಗೆ ಅಂತ ಹೇಳಿದ್ರೆ ದೇವರಾಜೇಗೌಡಂಗೆ. ಈಗ ಇಷ್ಟೇ ವಿಚಾರ. ಇಲ್ಲಿ ಪೆನ್ಡ್ರೈವ್ ಒಂದು ಲೀಕ್ ಮಾಡಿದ್ದು ಮಾಜಿ ಕಾರು ಚಾಲಕ ಕಾರ್ತಿಕ್ ಆದರೆ ಅವನು ಮಾಡದೇ ಇದ್ದರೆ ಮತ್ತೊಬ್ಬ ಲೀಕ್ ಮಾಡೋಕ್ಕೆ ಸಾಧ್ಯತೆ ಇರೋದು ದೇವರಾಜೇಗೌಡ. ಇವರಿಬ್ಬರು ಬಿಟ್ಟರೆ ಬೇರೆ ಯಾರೂ ಕೂಡ ಈ ಪೆನ್ಡ್ರೈವನ್ನು ಲೀಕ್ ಮಾಡೋಕ್ಕೆ ಸಾಧ್ಯವಿಲ್ಲ. ಕಾರಣ ಇಲ್ಲಿ ಕಾರ್ತಿಕ್ ಇನ್ನೊಬ್ರಿಗೆ ಯಾರಿಗಾದರೂ ಕೊಟ್ಟು ಈ ಪೆನ್ಡ್ರೈವನ್ನು ಲೀಕ್ ಮಾಡಿಸ್ಬೇಕು ಅಥವಾ ವಿಡಿಯೋಗಳನ್ನು ಬಿಡುಗಡೆಗೊಳಿಸಬೇಕು, ಅಥವಾ ದೇವರಾಜೇಗೌಡ ಮತ್ತೆ ಯಾರಿಗಾದರೂ ಕೊಟ್ಟು ಅದನ್ನು ಲೀಕ್ ಮಾಡಿಸ್ಬೇಕು. ಬಟ್ ಸೂತ್ರಧಾರರು ಪ್ರಮುಖ ಈ ಇಡೀ ಪ್ರಕರಣದ ಪ್ರಮುಖ ಕೇಂದ್ರ ಬಿಂದುಗಳು ಇವರಿಬ್ಬರೇ ಆಗಿರ್ತಾರೆ. ದೇವರಾಜೇಗೌಡ ಎಷ್ಟೇ ನಾನವನಲ್ಲ ಅಂತೇಳಿ ಬಾಯಿ ಬಡ್ಕೊಂಡ್ರು ಕೂಡ ನೀನು ಅವನೇನೇ ಎನ್ನುವಂಥ ಅನುಮಾನ ಪೊಲೀಸರಿಗೂ ಕೂಡ ಇದೆ, ಜೊತೆಗೆ ಇತರ ಸಾಮಾನ್ಯ ಜನರಿಗೂ ಕೂಡ ಇದೆ. ಅಟ್ ದಿ ಸೇಮ್ ಟೈಮ್ ಇನ್ನೊಂದು ಕಡೆಯೂ ಕೂಡ ಹಾಗೇ ಇದೆ ವಾತಾವರಣ. ಇಲ್ಲಿ ಕಾರ್ತಿಕ್ ಅಸಲಿಗೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ನಂತರ ತಲೆಮರೆಸ್ಕೊಳ್ತಾನೆ. ಯಾರ ಕಣ್ಣಿಗೂ ಕೂಡ ಬೀಳೋದಿಲ್ಲ. ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ, ಎಲ್ಲಿ ಯಾವ ಒಂದು ಇನ್ಫಾರ್ಮೇಷನ್ಸ್ ಕೂಡ ಇಲ್ಲ. ಜೊತೆಗೆ SIT ಮುಂದೆಯೂ ಕೂಡ ಇದುವರೆಗೆ ಹಾಜರಾಗಿಲ್ಲ. ಹೀಗಾಗಿ ಇವರಿಬ್ಬರ ಹೇಳಿಕೆಯನ್ನು ಪಡಿಲೇಬೇಕು ಅಂತೇಳಿ SIT ಕೂಡ ಈಗಾಗಲೇ ತೀರ್ಮಾನವನ್ನು ಮಾಡಿದೆ. ಜೊತೆಗೆ SIT ಈ ನಡೆಯ ವಿರುದ್ಧ ಆಕ್ರೋಶಗಳು ಕೂಡ ಕೇಳಿ ಬಂದಿತು. ಯಾಕಂತ ಹೇಳಿದ್ರೆ ಇಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣದ ಸಂಬಂಧ SIT ಇಷ್ಟೆಲ್ಲ ಜನರ ವಿಚಾರಣೆ ನಡೆಸೋದಕ್ಕಿಂತ ಮುಂಚೆ ನಡೆಸಬೇಕಾಗಿದ್ದು ಇವರಿಬ್ಬರ ವಿಚಾರಣೆಯನ್ನು, ಅದು ಕೂಡ ಮುಖತಃ ಒಬ್ಬರನ್ನೊಬ್ಬರು ಎದುರು ಬದುರು ಕೂರಿಸಿ ವಿಚಾರಣೆಯನ್ನು ಮಾಡಿಸ್ಬೇಕು. ಆ ವಿಚಾರಣೆ ಹೇಗಿರಬೇಕು ಅಂತ ಹೇಳಿದ್ರೆ ಸತ್ಯವನ್ನು ಬಾಯಿ ಬಿಡಿಸುವ ರೀತಿ ಇರಬೇಕು. ಸುಮ್ಮನೆ ಕೇಳಿದ್ರೆ ಅವರು ಬಾಯಿ ಬಿಡುವಂಥ ವ್ಯಕ್ತಿಗಳೇ ಅಲ್ಲ ಅನ್ನೋದು ಮಾತ್ರ ಸತ್ಯ. ಹೀಗಾಗಿ ಈಗ SIT ಅಧಿಕಾರಿಗಳು BJP ಮುಖಂಡ ಹಾಗೂ ವಕೀಲ G. ದೇವರಾಜೇಗೌಡ ಹಾಗೂ ಪ್ರಜ್ವಲ್ ರೇವಣ್ಣನ ಮಾಜಿ ಕಾರು ಚಾಲಕ ಕಾರ್ತಿಕ್ ಗೌಡಗೆ ವಿಚಾರಣೆಗೆ ಹಾಜರಾಗುವಂತೆ ಮತ್ತೆ ಒಂದು ನೋಟಿಸನ್ನು ಜಾರಿ ಮಾಡಿದೆ. ಇದರ ಬಗ್ಗೆ ಪ್ರಜ್ವಲ್ ರೇವಣ್ಣ ಒಂದು ಕಡೆ ಸಾಕಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ಕಲೆಕ್ಟ್ ಮಾಡ್ತಾನೆ ಇದ್ದಾನೆ. ಏನು ಮಾಡಬೇಕು, ಹೇಗೆ ಮಾಡಬೇಕು, ಏನು ಆಗ್ತಿದೆ ಕರ್ನಾಟಕದಲ್ಲಿ, ಈ ಎಲ್ಲ ಇನ್ಫಾರ್ಮೇಷನ್ಸ್ನೆಲ್ಲ ಕೂತಲ್ಲೇ ಕಲೆಕ್ಟ್ ಮಾಡಿಕೊಂಡು ಯಾವಾಗ ಬೆಂಗಳೂರಿಗೆ ಬರೋದ್ರ ಅನ್ನುವಂತಹ ಒಂದು ಆಲೋಚನೆ ಅಥವಾ ಚಿಂತನೆಯಲ್ಲೂ ಕೂಡ ಇದ್ದಾನೆ ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ. ಬೆಂಗಳೂರಿಗೆ ಮರಳುವ ಬಗ್ಗೆ ಇಂಟರ್ಪೋಲ್ ಸುಳಿವನ್ನು ಕೂಡ ಕೊಟ್ಟಿದೆ. ಜರ್ಮನಿಯ ಮ್ಯೂನಿಕ್ನಿಂದ ಬೆಂಗಳೂರಿಗೆ ವಿಮಾನದ ಟಿಕೆಟ್ ಬುಕ್ಕಿಂಗ್ ಮಾಡಿದ್ದಾರೆ ಎನ್ನುವಂಥ ಮಾಹಿತಿಯೂ ಕೂಡ ಸಿಕ್ಕಿದೆ ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ. ಹಾಗಾದರೆ ಈ ಎರಡು ವಿಚಾರಗಳ ಬಗ್ಗೆ, ಒಂದು ಪ್ರಜ್ವಲ್ ಭಾರತಕ್ಕೆ ಮರಳಿ ಬರೋದ್ರ ಬಗ್ಗೆ, ಮತ್ತೊಂದು ಈ ದೇವರಾಜೇಗೌಡ ಮತ್ತು ಕಾರ್ತಿಕ್ಗೆ ನೋಟಿಸ್ ಕೊಟ್ಟಿರೋದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಕೆಲವೊಂದು ಪ್ರಕರಣಗಳು ಹೇಗೆಲ್ಲ ರೌಂಡ್ ಹೊಡಿತವೆ ಅನ್ನೋದಕ್ಕೆ ಈ ಪ್ರಜ್ವಲ್ ರೇವಣ್ಣ ಪ್ರಕರಣವೇ ಸಾಕ್ಷಿ. ಪ್ರಜ್ವಲ್ ರೇವಣ್ಣ ಮಾಡಿದ್ದು ಮಣ್ಣು ತಿನ್ನೋ ಕೆಲಸ ಅಂತ ಹೇಳ್ಬಿಟ್ಟು ಪ್ರಜ್ವಲ್ ರೇವಣ್ಣಗೂ ಗೊತ್ತು, ಜೊತೆಗೆ ಆತನ ಜೊತೆಗೆ ಇದ್ದಂಥ ಎಲ್ರಿಗೂ ಕೂಡ ಗೊತ್ತಿದೆ, ಜೊತೆಗೆ ಅವರ ಇಡೀ ಫ್ಯಾಮಿಲಿಗೂ ಕೂಡ ಗೊತ್ತಿದೆ. ಆದರೂ ಕೂಡ ಇವತ್ತು ಹೋದಂಥ ಮಾನ ಮರ್ಯಾದೆಯನ್ನು ಸ್ವಲ್ಪನಾದರೂ ಉಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು HD ಕುಮಾರಸ್ವಾಮಿ ಶತಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಅದು ಅಷ್ಟು ಸುಲಭ ಅಲ್ಲ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿದೆ. ಇದೇ ಕಾರಣಕ್ಕೋಸ್ಕರ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣ ಹೊಸ ತಿರುವುಗಳನ್ನು ಪಡಿತಿರುವಂಥ ಸಂದರ್ಭದಲ್ಲಿ ಶತಾಯಗತಾಯ ಪ್ರಜ್ವಲ್ ರೇವಣ್ಣನ ಎತ್ತಾಕೊಂಡು ಬರಬೇಕು, ಇಲ್ಲ ಆತನೇ ಬರಬೇಕು, ಈ ರೀತಿಯಾದಂಥ ಪ್ರಯತ್ನಗಳು ನಡೀತಿರುವಂಥ ಸಂದರ್ಭದಲ್ಲಿ ಈಗ ಹೊಸದೊಂದು ಅಪ್ಡೇಟ್ ಸಿಕ್ಕಿದೆ. ಅದೇನು ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರುವಂಥ ಡೇಟ್ ಆಲ್ಮೋಸ್ಟ್ ಆಲ್ ಫಿಕ್ಸ್ ಆಗಿದೆ ಅಂತೇಳಿ. ಹೌದು, ಬಹುಶಃ ಪ್ರಜ್ವಲ್ ರೇವಣ್ಣ ನಮ್ಮ ಕರ್ನಾಟಕದ ಮಣ್ಣಿಗೆ ಕಾಲಿಡೋದಕ್ಕಿಂತ ಮುಂಚೆನೇ ಆತನನ್ನು ಪೊಲೀಸರು ಬಂಧಿಸಿ ಪೊಲೀಸರ ಜೀಪಿನ ಮೇಲೆ ಕಾಲಿಡಿಸ್ತಾರೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕಂತ ಹೇಳಿದ್ರೆ ಆತ ಯಾವುದೇ ಏರ್ಪೋರ್ಟಿಗೆ ಬಂದರೂ ಕೂಡ ರಸ್ತೆಗೆ ಕಾಲಿಡೋದಕ್ಕೆ ಬಿಡೋದಿಲ್ಲ ನಮ್ಮ SIT ಪೊಲೀಸರು ಅನ್ನೋದಕ್ಕೆ ಈಗಾಗಲೇ ಅವರು ನಡೆಸಿಕೊಂಡಿರುವಂಥ ಸಿದ್ಧತೆ ಸಾಕ್ಷಿ. ಹಾಗಾದರೆ ಇವರಿಗೆ ಯಾವ ಕೆಲಸ ಸಿಗ್ಬೋದು, ಯಾವಾಗ ಈತನನ್ನು ಬಂಧನ ಮಾಡುವಂಥ ಅವಕಾಶ ಸಿಗ್ಬೋದು ಅಂತ ಹೇಳಿ ಕೇಳಿದ್ರೆ, ಸದ್ಯಕ್ಕೆ ಇರುವಂಥ ಇನ್ಫಾರ್ಮೇಷನ್ಸ್ನ ಪ್ರಕಾರ ವಿದೇಶಕ್ಕೆ ಪರಾರಿ ಆಗಿರುವಂಥ ಪ್ರಜ್ವಲ್ ರೇವಣ್ಣ ಮೇ 15ರಂದು ಬೆಂಗಳೂರಿಗೆ ಮರಳುವ ಬಗ್ಗೆ ಇಂಟರ್ಪೋಲ್ ಸುಳಿವನ್ನು ಕೊಟ್ಟಿದೆ. ಪ್ರಜ್ವಲ್ ಜರ್ಮನಿಯ ಮ್ಯೂನಿಕ್ನಿಂದ ಬೆಂಗಳೂರಿಗೆ ವಿಮಾನದ ಟಿಕೆಟನ್ನು ಬುಕ್ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಮೇ 15ರಂದು ಹೊರಡುವಂಥ ವಿಮಾನ ರಾತ್ರಿ 12:15 ಬೆಂಗಳೂರು ತಲುಪಲಿದೆ. ಇಂಟರ್ಪೋಲ್ ಮಾಹಿತಿ ಇದ್ರ ಬಗ್ಗೆ ಕೊಟ್ಟಿದೆ ಅನ್ನೋದು ಈಗ SIT ಮೂಲಗಳು ತಿಳಿಸ್ತಿರುವಂಥ ವಿಚಾರ. ಇಲ್ಲಿ ಆತ ಒಂದು ಬುದ್ಧಿವಂತಿಕೆಯನ್ನು ಕೂಡ ಮಾಡಿದ್ದಾನೆ. ರಾತ್ರಿ 12:30 1 ಗಂಟೆಗೆ ರೀಚ್ ಆಗೋದ್ರಿಂದ ಬಹುಶಃ ಆತ ಚೆಕ್ಔಟ್ ಆಗಿ ಹೊರಗಡೆ ಬರುವಷ್ಟೊತ್ತಿಗೆ 1-1:30 ಆಗುತ್ತೆ. ಆವಾಗ ಯಾವುದೇ ಮಾಧ್ಯಮದವರು ಇರೋದಿಲ್ಲ.
ಹೀಗಾಗಿ ಇದನ್ನು ಲೈವ್ ಆಗಿ ಯಾರು ಕೂಡ ಟೆಲಿಕಾಸ್ಟ್ ಮಾಡೋದಿಲ್ಲ ಅಂತೇಳಿ ಈತ ಅಂದ್ಕೊಂಡಿದ್ದಾನೆ. ಜೊತೆಗೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಉಳಿಲಿ ಎನ್ನುವಂಥ ಪ್ರಯತ್ನ ಬಹುಶಃ ಈತ ಮಾಡ್ತಿದ್ದಾನೆ ಅಂತೇಳಿ ಗೊತ್ತಾಗ್ತಿದೆ. ಬಟ್ ಈ ದಡ್ಡನಿಗೆ ಗೊತ್ತಿಲ್ಲ, ಇವನು ರಾತ್ರಿ ಬರೋದನ್ನು ತೋರಿಸ್ತಾ ಇದ್ರೂ ಕೂಡ ಬೆಳಗ್ಗೆ ರಾತ್ರಿ ಬಂದಿದ್ದನ್ನು ತೋರಿಸುವಂತಹ ಒಂದಷ್ಟು ಕೆಪಾಸಿಟಿ ಮಾಧ್ಯಮದವರಿಗೆ ಇದೆ ಅನ್ನೋದು ಬಹುಶಃ ಈತನಿಗೆ ಗೊತ್ತಿರುವಂತಿಲ್ಲ. ಇದಾದ ಬಳಿಕ ಈತನ ರುಬ್ಬಾಡ್ತಾರೆ, ಜಾಲಾಡ್ತಾರೆ, ಈತನ ಹಣೆ ಬರೋವನ್ನು ಪ್ರತಿಯೊಂದನ್ನು ಕೂಡ ಕೆದಕ್ತಾರೆ, ಪಿನ್ ಟು ಪಿನ್ ಮಾಹಿತಿಯನ್ನು ಸಂಗ್ರಹಿಸ್ತಾರೆ ಅನ್ನೋದು ಮಾತ್ರ ವಾಸ್ತವ. ಪ್ರಜ್ವಲ್ ರೇವಣ್ಣ ಬಂಧನ ಭೀತಿಯಿಂದನೇ ಏಪ್ರಿಲ್ 26ರಂದು ರಾತ್ರೋರಾತ್ರಿ ಜರ್ಮನಿಗೆ ಹಾರಿದಂಥವನು. ಅಲ್ಲಿಂದ ಬೇರೆ ಎಲ್ಲೆಲ್ಲೋ ಹೋಗಿದ್ದಾನೆ ಅಂತೇಳಿ ಇನ್ಫಾರ್ಮೇಷನ್ಸ್ಗಳು ಇದ್ವು. ಬಟ್ ಗೃಹ ಸಚಿವರು ಹೇಳ್ತಾರೆ, ಆತ ಜರ್ಮನಿಯಿಂದ ಬೇರೆ ಕಡೆ ಟಿಕೆಟ್ ಬುಕ್ ಆಗಿರೋದ್ರ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿಲ್ಲ. ಹಾಗೇನಾದರೂ ಬುಕ್ ಆದರೆ 100% ಅದು ಆನ್ಲೈನ್ ಆಗುತ್ತೆ, ಹಾಗಾಗಿ ಇನ್ಫಾರ್ಮೇಷನ್ಸ್ ತೆಗೆಯೋದೇನು ದೊಡ್ಡ ವಿಚಾರ ಅಲ್ಲ, ಬಟ್ ಆದಂತೆ ಇಲ್ಲ ಅನ್ನೋದನ್ನು ಹೇಳ್ತಾರೆ. ಹೀಗಾಗಿ ಬಹುಶಃ ಆತ ಜರ್ಮನಿಯ ಮ್ಯೂನಿಕ್ನಲ್ಲೇ ಇದ್ದಾನೆ, ಅಲ್ಲಿಂದನೇ ವಾಪಸ್ ಬೆಂಗಳೂರಿಗೆ ಬರ್ತಾನೆ, ವಿಚಾರಣೆಗೆ ಹಾಜರಾಗ್ತಾನೆ ಅನ್ನೋದು ಬಹುಶಃ ಈಗಿರುವಂಥ ನಂಬಿಕೆ. ಒಂದು ವೇಳೆ ಈ ನೋಟಿಸ್ ಜಾರಿ ಮಾಡಿದ ಬಳಿಕ ವಾಪಸ್ಸಾಗಲು 2 ಬಾರಿ ವಿಮಾನದ ಟಿಕೆಟನ್ನು ಬುಕ್ ಮಾಡಿದ್ದ ಅನ್ನೋದು ಮಾಹಿತಿಯೂ ಕೂಡ ಇದೆ, ಆದರೆ ಬಂದಿರಲಿಲ್ಲ. ಬಟ್ ಈ ಬಾರಿ ಮಾಡೋಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಈ ರೀತಿ ಮತ್ತೆ ಮಾಡ್ದ ಅಂದರೆ ಒನ್ಸ್ ಅಗೇನ್ SIT ಟೀಮೇ ಸೀದಾ ಜರ್ಮನಿಯ ಫ್ಲೈಟ್ ಹತ್ತೋದ್ರಲ್ಲಿ ಅನುಮಾನನೇ ಇಲ್ಲ. ಇದರ ಜೊತೆಗೆ ಮತ್ತೊಂದು ಪ್ರಕರಣವೂ ಕೂಡ SITಗೆ ವರ್ಗಾವಣೆ ಆಗಿರೋದ್ರಿಂದ, ಅಂದರೆ ಈಗಾಗಲೇ ಮಹಿಳೆಯೊಂದು ದೌರ್ಜನ್ಯವನ್ನು ಕೊಟ್ಟಿದ್ದರು. ಲೈಂಗಿಕ ದೌರ್ಜನ್ಯದ ವಿಡಿಯೋ ವೈರಲ್ ಸಂಬಂಧ ಹಾಸನದ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ಕೊಡಲಾಗಿತ್ತು. ಅದು ಕೂಡ ಈಗ SITಗೆ ವರ್ಗಾವಣೆ ಆಗಿದೆ. ಇದರಲ್ಲಿ ಚಾಲಕ ಕಾರ್ತಿಗೌಡ, ಪುಟ್ಟಿ ಆಲಿಯಾಸ್ ಪುಟ್ಟರಾಜು, ನವೀನ್ ಗೌಡ ಅನ್ನೋರ ವಿರುದ್ಧ ಹಾಸನದ ಸೆನ್ ಠಾಣೆಯಲ್ಲಿ ದೂರನ್ನು ಕೊಡಲಾಗಿತ್ತು. ಈಗ ಈ 3 ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಕೂಡ ನ್ಯಾಯಾಲಯ ವಜಾಗೊಳಿಸಿರೋದ್ರಿಂದ ಇವರನ್ನು ಕೂಡ ಬಂಧಿಸೋಕೆ ನೋಟಿಸನ್ನು ಕೊಡಲಾಗಿದೆ. ಈಗಾಗಲೇ ದೇವರಾಜಗೌಡ ಮತ್ತು ಈ ಕಾರ್ತಿಕ್ ಮಾಜಿ ಕಾರು ಚಾಲಕ ಏನಿದೆ ಈತನಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ನೋಟಿಸನ್ನು ಇದು ಮೊದಲು ಕೊಟ್ಟಿರೋದಲ್ಲ, ಇದಕ್ಕೂ ಹಿಂದೆಯೂ ಕೂಡ ಕೊಟ್ಟಿದ್ದರು. ದೇವರಾಜಗೌಡ ಮೊನ್ನೆ ಅಷ್ಟೇ ಹೋಗಿ SIT ತಂಡದ ಮುಂದೆ ಹಾಜರಾಗಿ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರಲ್ಲ, ಮತ್ತೆ ಯಾಕೆ ಕರೆದಿದ್ದಾರೆ ಅಂತೇಳಿ ನಿಮ್ಮ ಪ್ರಶ್ನೆ ಆಗಿರ್ಬೋದು. ಯಾಕೆಂತ ಹೇಳಿದ್ರೆ ಇತ್ತೀಚೆಗೆ ಕೆಲ ದಾಖಲೆಗಳನ್ನು ಇದೇ ದೇವರಾಜಗೌಡ ಬಿಡುಗಡೆ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ಸರ್ಕಾರದ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದರು. ಹೀಗಾಗಿ ತಮ್ಮ ಬಳಿ ಇರುವಂತಹ ಸಾಕ್ಷ್ಯಾಧಾರಗಳು, ಮೊಬೈಲ್ ಸಂಭಾಷಣೆ, ಆಡಿಯೋ, ಫೋಟೋಗಳನ್ನು ದಾಖಲೆ ಸಮೇತ ವಿಚಾರಣೆಗೆ ನೀಡಬೇಕು ಅಂತಲೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಇದಕ್ಕೆ ತಪ್ಪಿದಲ್ಲಿ ಕಾನೂನು ಕ್ರಮವನ್ನು ತೆಗೆದುಕೊಳ್ತೇವೆ ಎನ್ನುವಂಥ ಎಚ್ಚರಿಕೆಯನ್ನು ಕೂಡ ರವಾನಿಸಿದ್ದಾರೆ. ಲೈಂಗಿಕ ದೌರ್ಜನ್ಯದ ವಿಡಿಯೋಗಳ ಬಿಡುಗಡೆ ಹಿಂದೆ ಚಾಲಕ ಕಾರ್ತಿಕ್ ಪಾತ್ರವಿದೆ ಅನ್ನುವಂಥ ಆರೋಪವನ್ನು ಇದೇ ದೇವರಾಜಗೌಡ ಮಾಡಿದ್ದ. ಹೀಗಾಗಿ ಇಲ್ಲಿ ಕಾರ್ತಿಕ್ಗೂ ಕೂಡ ನೋಟಿಸನ್ನು ಕೊಡಲಾಗಿದೆ. ಈ ಹಿಂದೆಯೂ ಕೂಡ ನೋಟಿಸನ್ನು ಕೊಟ್ಟಿದ್ದರು, ಬಟ್ ಆದರೆ ಇಲ್ಲಿ ನೋಟಿಸನ್ನು ಈತ ತೆಗೆದುಕೊಂಡಿದ್ರು ಕೂಡ ಬಂದಿರಲಿಲ್ಲ. ಇದರ ಜೊತೆಗೆ ದೇವರಾಜಗೌಡ ಮಾತ್ರ ವಿಚಾರಣೆಗೆ ಹಾಜರಾಗಿದ್ದರು, ಕಾರ್ತಿಕ್ ಬಂದಿರಲಿಲ್ಲ. ಹೀಗಾಗಿ ಮತ್ತೆ ನೋಟಿಸನ್ನು ಕೊಡಲಾಗಿದೆ. ಬಹುಶಃ ಇಬ್ಬರನ್ನು ಕೂಡ ಎದುರು ಬದುರು ಕೂರಿಸ್ಕೊಂಡು ಕೂಡ ವಿಚಾರಣೆಯನ್ನು ನಡೆಸುವಂಥ ಸಾಧ್ಯತೆ ಇದೆ. ಸಾಲು ಪ್ರಶ್ನೆಗಳನ್ನು ಇವರ ಮುಂದೆ ಇಡುವಂಥ ಚಾನ್ಸಸ್ ಕೂಡ ಕಾಣಿಸ್ತಿದೆ. ಯಾಕಂತ ಹೇಳಿದ್ರೆ ಈ ಇಡೀ ಪ್ರಕರಣದ ಸೂತ್ರಧಾರರು, ಪ್ರಮುಖ ಪಿನ್ಗಳೇ ಇವರಿಬ್ಬರನ್ನ ಡ್ರಿಲ್ ಮಾಡಿದಾಗಲೇ ಸಾಕಷ್ಟು ಇನ್ಸೈಡ್ ಇನ್ಫಾರ್ಮೇಷನ್ಸ್ ಬರೋದು ಅನ್ನೋದು ಕೂಡ ಕ್ಲಿಯರ್ ಆಗಿದೆ. ಅದಕ್ಕೋಸ್ಕರ ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಸ್ವೀಕರಿಸಬೇಕು ಅಂತ ಹೇಳಿ ಸಾಕಷ್ಟು ಜನ ಮನವಿಯನ್ನು ಮಾಡ್ತಿದ್ದಾರೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಇಷ್ಟು ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜೊತೆಗೆ ಪ್ರಜ್ವಲ್ ರೇವಣ್ಣ ಫಾರಿನಿಂದ ಬರ್ಬೋದು ಅಂತೇಳಿ ಅನಿಸುತ್ತಾ, ಅಥವಾ ಅಲ್ಲೇ ಎಲ್ಲಾದರೂ ಉಗಾಂಡ ಹೋಗಿ ಫಿಕ್ಸ್ ಆಗಿ ಬಿಡ್ತಾನೆ ಅಂತೇಳಿ ಅನಿಸುತ್ತಾ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.